ಜನಪರ ನ್ಯಾಯಪರ. ತುಮಕೂರು ದಲಿತ ಮಹಿಳೆಯ ಹತ್ಯೆ ಪ್ರಕರಣ. 21 ಅಪರಾಧಿಗಳಿಗೆ ಜೀವಾವಧಿ ಶಿಕ್ಷೆ. 2010ರಲ್ಲಿ ದಲಿತ ಮಹಿಳೆಯ ಕೊಲೆ ಮಾಡಿದ್ದು ಅಪರಾಧಿಗಳಿಗೆ 1.5 ದಶಕದ ಬಳಿಕ ತೀರ್ಪು ಪ್ರಕಟ. ದಲಿತ ಮಹಿಳೆಯೊಬ್ಬರ ಬರ್ಬರ ಹತ್ಯೆ ಪ್ರಕರಣದಲ್ಲಿ 21 ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ಮತ್ತು ತಲಾ 13,000 ದಂಡ ವಿಧಿಸಿ ತುಮಕೂರು ಜಿಲ್ಲಾ ಹೆಚ್ಚುವರಿ ಸೆಷನ್ ನ್ಯಾಯಾಲಯದಲ್ಲಿ ಗುರುವಾರ ತೀರ್ಪು ನೀಡಿದೆ. 21 ಆರೋಪಿಗಳನ್ನು ಅಪರಾಧಿಗಳು ಎಂದು ಬುಧವಾರ ಕೋರ್ಟ್ ಘೋಷಿಸಿತ್ತು. ಇದೀಗ ಶಿಕ್ಷೆಯನ್ನು ಪ್ರಕಟಿಸಿದೆ. ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಗೋಪಾಲಪುರ ಗ್ರಾಮದಲ್ಲಿ 2010ರಲ್ಲಿ ಪರಿಶಿಷ್ಟ ಜಾತಿಗೆ ಸೇರಿದ ಕೊಲೆ ನಡೆದಿದ್ದು, ಸುದೀರ್ಘ 1.5 ವರ್ಷಗಳ ಕಾಲ ವಿಚಾರಣೆ ನಡೆದಿದ್ದು, ಬುಧವಾರ ವಿಚಾರಣೆ ಮುಗಿದಿದೆ. ಪ್ರಕರಣ ಒಟ್ಟು 27 ಅಪರಾಧಿಗಳು 6 ಮಂದಿ ಈಗಾಗಲೇ ಸಾವನ್ನಪ್ಪಿದ್ದಾರೆ. ಉಳಿದ 21 ಮಂದಿ ಆರೋಪಿಗಳು ಎಂದು ಕೋರ್ಟ್ ಆದೇಶಿಸಿದೆ. ಐಪಿಸಿ ಹಾಗೂ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ತಡೆ ಕಾಯ್ದೆ ಅಡಿ ಶಿಕ್ಷೆಯನ್ನು ಪ್ರಕಟಿಸಿದೆ. ಅವ್ರ ಮೇಲೆ ಸಾಧಿಸಬೇಕು, ಒಂದು ಮಹಿಳೆ ಇಷ್ಟು ಮಟ್ಟಿಗೆ ಎತ್ತರಕ್ಕೆ ಬೆಳಿತಾಳೆ ಅನ್ನೋದನ್ನ ತಪ್ಪಿಸ್ಬೇಕು ಅಂತ ಹೇಳಿ ಊರಿನವರೆಲ್ಲ ಅಕ್ರಮ ಕೂಟ ಕಟ್ಟಿಕೊಂಡು ಇಂತಹ ಒಂದು ದೌರ್ಜನ್ಯ ಕೃತ್ಯ ಎಸಗಿ ಮತ್ತೆ ಅವಳ ಪಬ್ಲಿಕ್ ಪ್ಲೇಸ್ ಅಲ್ಲಿ ಅವಳಿಗೆ ಮಾದಿಗ ಅಂತ ಹೇಳಿ ಜಾತಿ ನಿಂದನೆ ಕೂಡ ಮಾಡ್ತಾರೆ. ಅವಳು ಎಷ್ಟೇ ಬೇಡ್ಕೊಳ್ತಾಳೆ, ಅವಾಗ ಆ ಥರ ಎಲ್ಲ ಮಾಡೋದು ಸರಿ ಇಲ್ಲ, ನಾನು ಏನು ತಪ್ಪು ಮಾಡಿಲ್ಲ ಅಂತ ಎಷ್ಟು ಬೇಡ್ಕೊಳ್ತಾಳೆ, ಆದ್ರೂ ಕೂಡ ಕೇಳೋಲ್ಲ. ಕಲ್ಚಪುಡಿಯನ್ನ ಎತ್ಬಿಟ್ಟು ಅವಳ ತಲೆ ಮೇಲೆ, ಮೈ ಮೇಲೆ ಎಲ್ಲಾ ಭಾಗಗಳಲ್ಲಿ ಹಾಕಿ ಅವಳ ಇಡೀ ಮೈ ಫ್ರಾಕ್ಚರ್ ಆಗುತ್ತೆ, ಈವನ್ ಸ್ಕಲ್ ಫ್ರಾಕ್ಚರ್ ಆಗುತ್ತೆ. ಹಾಗಾದ್ರಿಂದ ಅವಳನ್ನ ಒಂದು ಬಾಕ್ಸ್ ಚರಂಡಿ ನಿರ್ಮಾಣ ಆಗ್ತಾ ಇರುತ್ತೆ. ಬಾಕ್ಸ್ ಚರಂಡಿಗೆ ಅವಳನ್ನ ನೂಕಿ ಅಲ್ಲಿ ಕೂಡ ಅವಳ ತಲೆ ಮೇಲೆ ಕಲ್ಚಪುಡಿಗಳನ್ನ ಎಳೆದು ಅವಳನ್ನ ಕೊನೆ ಉಸಿರು ಎಳಿಸ್ತಾರೆ. ಈ ಒಂದು ಪ್ರಕರಣದ ಹಿನ್ನೆಲೆಯಲ್ಲಿ ಅಂದಿನ ತನಿಖಾಧಿಕಾರಿಗಳಾದ ಶಿವರುದ್ರ ಸ್ವಾಮಿ ಅನ್ನೋರು ಸಮರ್ಪಕವಾಗಿ ತನಿಖೆಯನ್ನು ನಡೆಸಿ ಮಾನ್ಯ ನ್ಯಾಯಾಲಯಕ್ಕೆ ದೋಷಾರೋಪಣಾ ಪಟ್ಟಿಯನ್ನು ಸಲ್ಲಿಸುತ್ತಾರೆ. ಆ ನಂತರದಲ್ಲಿ ಎಲ್ಲ ಸಾಕ್ಷಿದಾರರ ವಿಚಾರಣೆಯನ್ನು ಮಾನ್ಯ ನ್ಯಾಯಾಲಯದಲ್ಲಿ ಮಾಡಲಾಗುತ್ತೆ. ಎಲ್ಲ ಸಾಕ್ಷಿದಾರರು ಕೂಡ ಸಂಪೂರ್ಣ ಸಹಕಾರವನ್ನು ನಮ್ಮ ಅಭಿಯೋಜನೆಗೆ ನೀಡಿರ್ತಾರೆ. ಅವರೆಲ್ಲರೂ ಹೇಳುವಂತೆ ಬರ್ಬರ ಹತ್ಯೆ ಅನ್ನೋದು ಮಾನ್ಯ ನ್ಯಾಯಾಲಯ ಕೂಡ ಕಂಡು ಬಂದಿದೆ. ಆ ಹಿನ್ನೆಲೆಯಲ್ಲಿ ಈ ಒಂದು ದುಷ್ಕೃತ್ಯಕ್ಕೆ ಮಾನ್ಯ ನ್ಯಾಯಾಲಯ ಇಂದು ಎಲ್ಲ ಆರೋಪಿಗಳಿಗೆ, ಅಂದ್ರೆ ಈಗಾಗಲೇ 27 ಜನ ಆರೋಪಿಗಳ ಪೈಕಿ 6 ಜನ ತೀರ್ಕೊಂಡಿದ್ರು. ಹಾಗಾದ್ರಿಂದ 21 ಆರೋಪಿಗಳಿಗೆ ಲೈಫ್ ಇಂಪ್ರಿಸನ್ಮೆಂಟ್ ಅಂದ್ರೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿ ಮೃತಳಿಗೆ ಒಂದು ಶಾಂತಿ ದೊರಕುವಲ್ಲಿ ಯಶಸ್ವಿಯಾಗಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಮೇಡಮ್, ಅದರಲ್ಲಿ ಯಾರಿಗಾದ್ರೂ ಶಿಕ್ಷೆಯ ಪ್ರಮಾಣದಲ್ಲಿ ಅಂದ್ರೆ ಇದರಲ್ಲಿ ಕೆಲವೊಂದು ಸೆಕ್ಷನ್ಸ್ ಚೇಂಜ್ ಇರುತ್ತೆ ಸರ್. ಕೆಲವೊಂದು ಬೇರೆ ಬೇರೆ ಸೆಕ್ಷನ್ಸ್ ಕೂಡ ಆಡ್ ಮಾಡಿರ್ತಾರೆ. 143 ಇದೆ, 147 ಇದೆ, 149 ಇದೆ. ಹಾಗೆ ಇದು SC/ST ಪ್ರಿವೆನ್ಷನ್ ಆಫ್ ಅಟ್ರಾಸಿಟಿ ಆಕ್ಟ್ ಕೆಳಗೆ ಕೂಡ ದಾಖಲಾಗಿದೆ, ಪ್ರಕರಣ ದಾಖಲಾಗಿದೆ. ಆ ಸೆಕ್ಷನ್ಸ್ ಕೆಳಗೆ ಸೆಂಟೆನ್ಸ್ ಅಂದ್ರೆ ಏನು ಶಿಕ್ಷೆಯ ಪ್ರಮಾಣ ಸ್ವಲ್ಪ ವೇರಿ ಆಗಿದೆ. ಒಟ್ಟು ಜೀವಾವಧಿ ಶಿಕ್ಷೆಯಲ್ಲಿ ಇದೆಲ್ಲ ಸೆಂಟೆನ್ಸ್ ಕೂಡ ಮರ್ಜ್ ಆಗುತ್ತೆ. ಮತ್ತೆ ದಂಡದ ರೂಪದಲ್ಲಿ ಒಬ್ಬೊಬ್ರು ತಲಾ 13,000 ಕಟ್ಟಬೇಕು ಅಂತ ಆದೇಶ ಬರುತ್ತೆ. 13,500. ಮೇಡಮ್, ಇದರಲ್ಲಿ ಅಂದ್ರೆ ದಲಿತ ಅಟ್ರಾಸಿಟಿ ಕೇಸ್ ಮೇನ್ ಆಗಿ ಅದರಲ್ಲೂ ಕೂಡ ಕೆಲವು ದಲಿತರು ಇದ್ರು. ಹೌದು, ಅವರಿಗೆ ಈ SC/ST PO ಆಕ್ಟ್ ಏನಿದೆ ಅದು ಅಟ್ರಾಕ್ಟ್ ಆಗೋದಿಲ್ಲ. ಅವರಿಗೆ ಅಲ್ಲ, ಅದು ಅಟ್ರಾಕ್ಟೇ ಆಗೋದಿಲ್ಲ. ಅವರಿಗೆ ಆ ಶಿಕ್ಷೆ ಕೊಡ್ಲಿಕ್ಕೆ ಬರೋದಿಲ್ಲ. ಆ ಆಕ್ಟ್ ಅಲ್ಲಿ ಶಿಕ್ಷೆ ಕೊಡ್ಲಿಕ್ಕೆ ಬರೋದಿಲ್ಲ. ನಮ್ಮ ಭಾರತೀಯ ದಂಡ ಸಂಹಿತೆ ಏನಿದೆ ಆ ಒಂದು ಕಾಯ್ದೆ ಅಡಿಯಲ್ಲಿ ಶಿಕ್ಷೆ ವಿಧಿಸಲಾಗಿದೆ. ಅದು ಲೈಫ್ ಇಂಪ್ರಿಸನ್ಮೆಂಟ್. ಹೌದು. ಅದನ್ನ ಹೇಳ್ಬೇಕು ಅಂದ್ರೆ ಇನ್ಸಿಡೆಂಟ್ ಆದಾಗ ಯಾರು ಬಾಲಕರಾದ ಇದ್ರಲ್ಲ ಇಲ್ಲ ಸರ್, ಇಲ್ಲ. 3 ತಿಂಗಳ ಕಾರಾಗೃಹವಾಸ, 500 ರೂಪಾಯಿ ದಂಡ ಹಾಕಿದ್ದಾರೆ. ಆ 500 ರೂಪಾಯಿನ ಕಟ್ಟಲಿಕ್ಕೆ ವಿಫಲ ಆದಲ್ಲಿ ಮುಂದುವರೆದ 15 ದಿವಸಗಳ ಕಾರಾಗೃಹವಾಸವನ್ನು ವಿಧಿಸಲಾಗಿದೆ. ಶಿಕ್ಷೆ ಅದರ ಜೊತೆಗೆ 5,000 ರೂಪಾಯಿ ದಂಡ. ಎಲ್ಲ ಏನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ನಿಷೇಧ ಕಾಯ್ದೆ ಅಡಿಯ ಕಾಲಂ ನಂಬರ್ 31 ಕ್ಲಾಸ್ X ಅಡಿಯಲ್ಲಿ 2 ವರ್ಷಗಳ ಕಾರಾಗೃಹವಾಸ ಮತ್ತು 2,000 ಜನಕ್ಕೆ ಜೀವಾವಧಿ ಶಿಕ್ಷೆ ಇದೆ. ಗೋಪಾಲಪುರದ ನಿವಾಸಿ ಹೊನ್ನಮ್ಮ ಡಾಬಾ ನಡೆಸುತ್ತಿದ್ದು, ಗ್ರಾಮದ ದೇವಸ್ಥಾನ ನಿರ್ಮಿಸಲು ಮರದ ತುಂಡು ಸಂಗ್ರಹಿಸಿಟ್ಟಿದ್ದರು.
ಮರದ ತುಂಡುಗಳನ್ನು ಗ್ರಾಮದ ಕೆಲವರು ಕಳುವು ಮಾಡುತ್ತಿದ್ದರು. ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು, ಇದರಿಂದಾಗಿ ಗ್ರಾಮದ ಜನರು ಮತ್ತು ಹೊನ್ನಮ್ಮ ಮಧ್ಯೆ ದ್ವೇಷ ಉಂಟಾಗಿತ್ತು. ಇದೇ ವಿಚಾರವಾಗಿ ಒಂದಾನೊಂದು ರೀತಿಯಲ್ಲಿ ಜಗಳ ನಡೆಯುತ್ತಿತ್ತು. ದಲಿತ ಸಮುದಾಯಕ್ಕೆ ಸೇರಿದ ಹೊನ್ನಮ್ಮನವರ ವೆಚ್ಚ ಶಬ್ದಗಳಿಂದ ನಿಂದಿಸಿ ಗ್ರಾಮದಲ್ಲಿ ಮುಂದುವರೆದಿತ್ತು. ಕೊನೆಗೂ ಇದೇ ದ್ವೇಷದಲ್ಲಿ ಹೊನ್ನಮ್ಮ ಅವರನ್ನು ಕಲ್ಲಿನಿಂದ ಜಜ್ಜಿ ಬರ್ಬರವಾಗಿ ಕೊಲೆ ಮಾಡಲಾಗಿತ್ತು. 2010ರಲ್ಲಿ ನಡೆದ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದೀಗ ನ್ಯಾಯಾಲಯವು ಬರೋಬ್ಬರಿ 14 ವರ್ಷಗಳ ನಂತರ ಮಹತ್ವದ ತೀರ್ಪು ಪ್ರಕಟಿಸಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗಳೆಂದು ರಂಗನಾಥ, ಮಂಜುಳಾ, ತಿಮ್ಮರಾಜು, ದೇವರಾಜು, ಶ್ರೀನಿವಾಸ್, ಆನಂದಸ್ವಾಮಿ, ವೆಂಕಟಸ್ವಾಮಿ, ನಾಗರಾಜು, ರಾಜಪ್ಪ, ಮೀಸೆ ಹನುಮಂತಯ್ಯ, ಗಂಗಾಧರ, ನಂಜುಂಡಯ್ಯ, ಪರಿಶಿಷ್ಟ ಜಾತಿ ಸತ್ಯಪ್ಪ ಅಲಿಯಾಸ್ ಸತೀಶ್, ಪರಿಶಿಷ್ಟ ಜಾತಿ ಚಂದ್ರಶೇಖರ್ ಅಲಿಯಾಸ್ ಚಂದ್ರಯ್ಯ, ರಂಗಯ್ಯ, ಉಮೇಶ್, ಚೆನ್ನಮ್ಮ, ಮಂಜಣ್ಣ, ಸ್ವಾಮಿ, ಮೋಹನ್ ಕುಮಾರ್ ಎಂದು ನ್ಯಾಯಾಧೀಶರು ಆದೇಶ ಹೊರಡಿಸಿದ್ದಾರೆ. ಹನುಮಂತಯ್ಯ ಪರಿಶಿಷ್ಟ ಜಾತಿ ವೆಂಕಟೇಶ್, ರಾಮಯ್ಯ ದಾಸಪ್ಪ, ಹನುಮಂತಯ್ಯ ಈಗಾಗಲೇ ಮೃತಪಟ್ಟಿದ್ದಾರೆ. ಇತ್ತೀಚೆಗೆ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಮರಕುಂಬಿಯಲ್ಲಿ 2014ರಲ್ಲಿ ನಡೆದಿದ್ದು ದಲಿತ ದೌರ್ಜನ್ಯ ಪ್ರಕರಣದಲ್ಲಿ 98 ಮಂದಿಯನ್ನು ಕೊಪ್ಪಳ ಜಿಲ್ಲಾ ನ್ಯಾಯಾಲಯವು ಅಪರಾಧಿಗಳು ಎಂದು ಘೋಷಿಸಿತ್ತು. ಜೀವಾವಧಿ ಶಿಕ್ಷೆ ವಿಧಿಸಿತ್ತು. ಆದರೆ ಕೊಪ್ಪಳ ಕೋರ್ಟ್ ತೀರ್ಪಿಗೆ ಹೈಕೋರ್ಟ್ ತಡೆ ನೀಡಿತ್ತು. ಇದೀಗ ತುಮಕೂರು ಜಿಲ್ಲಾ ನ್ಯಾಯಾಲಯವು 21 ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ವಿಧಿಸಿದೆ. ತುಮಕೂರು ಫಸ್ಟ್ ಕ್ರೈಮ್ ನ್ಯೂಸ್, ಜನಪರ ನ್ಯಾಯಪರ.